ಒಂದು ಭಾಳ ನೆಗ್ಲೆಕ್ಟೆಡ್ ಕಾಸ್, ನಾವು ಯಾರೂ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಕ್ಯಾನ್ಸರ್ ಆಗುವಂಥ ಕಾರಣ ಈ ಸ್ಟ್ರೆಸ್ಸಿಂದ ಕೆಲವು ಬೇರೆ ಬೇರೆ ಕಾರಣಗಳಿಂದಾಗಿ ಕ್ಯಾನ್ಸರ್ ಆಗಬಹುದು. ಒಂದು, ನಿದ್ದೆ ಸರಿ ಬರಲಿಲ್ಲ. ನಮ್ಮ ಮೈ ರಿಪೇರ್ ಆಗುವಂಥದ್ದು ನಿದ್ದೆಯಲ್ಲಿ. ಸೊ ನಿದ್ದೆ ಸರಿಯಾಗಲಿಲ್ಲ ಅಂದರೆ ನಮ್ಮ ಮೈ ಬೇಗ ರಿಪೇರ್ ಆಗಲ್ಲ. ಅದರಿಂದಾಗಿ ನಮಗೆ ಯೂಶ್ವಲಿ ಬೆಳಿಗ್ಗೆ ಎದ್ದಾಗ ಕೈಕಾಲು ನೋವು ಇರುತ್ತೆ, ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆಯೇ ಮೈಯಲ್ಲಿ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಇರುತ್ತೆ. ಎರಡನೇದು, ನಾವು ಸ್ಟ್ರೆಸ್ಸಲ್ಲಿ ಬಿಂಜ್ ಈಟಿಂಗ್ ಮಾಡ್ತೀವಿ, ಊಟ ಸರಿ ಮಾಡಲ್ಲ. ಒಂದೇ ಸಲ ತಿಂತೀವಿ ಅಥವಾ ಊಟ ಸರಿ ಮಾಡಲ್ಲ. ಎರಡೂ ಕಾರಣಗಳಿಂದ ನಮಗೆ ನಮ್ಮ ಬಾಡಿಗೆ ಬೇಕಾಗಿದ್ದ ಪ್ರೋಟೀನ್ಸ್ ಆಗಲಿ ವಿಟಮಿನ್ಸ್ ಆಗಲಿ ಸರಿ ಹೋಗಲ್ಲ. ಅದರಿಂದನೂ ಕ್ಯಾನ್ಸರ್ ಆಗಬಹುದು. ಮೂರನೇದು, ನಮ್ಮ ಮೈಂಡ್ಸೆಟ್, ಎನ್ಸೈಮ್ ಲೆವೆಲ್ ಹಾಗೂ ಜೀನ್ ರಿಪೇರ್ ಪ್ರೋಸೆಸ್, ಅದ್ರ ಮೇಲೆ ಕೂಡ ಸ್ಟ್ರೆಸ್ ವಿಲ್ ಹ್ಯಾವ್ ಎನ್ ಎಫೆಕ್ಟ್. ಸೊ ಇದೆಲ್ಲ ಸೇರಿ ಯಾವಾಗ ನಮಗೆ ತುಂಬ ದಿನ ಸ್ಟ್ರೆಸ್ ಇರುತ್ತೆ, ಯಾವತ್ತೋ ಒಂದು ದಿನ ಸ್ಟ್ರೆಸ್ ಇರುತ್ತೆ, ನಮಗೆ ರೈಲ್ವೆ ಸ್ಟೇಷನಿಗೆ ಕರೆಕ್ಟ್ ಟೈಮಿಗೆ ಹೋಗಬೇಕು, ಅಥವಾ ನಮ್ಮದು ಎಕ್ಸಾಮ್ ನಾಳೆ ಇದೆ, ನಾವು ಇವತ್ತು ಓದಬೇಕು, ಸ್ಟ್ರೆಸ್ ಇದೆ, ಅದರಿಂದ ಏನೂ ಆಗಲ್ಲ. ಬಟ್ ಲಾಂಗ್ ಟರ್ಮ್ ಸ್ಟ್ರೆಸ್, ಕ್ರಾನಿಕ್ ಸ್ಟ್ರೆಸ್, ಅದರಿಂದ ಇವೆಲ್ಲ ಕಾರಣಗಳಿಂದಾಗಿ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಇದೆ.